ಲೆಬನಾನ್ನಲ್ಲಿ ಕಾರ್ಯಾಚರಣೆಗೆ ಇಸ್ರೇಲ್ ಸೇನೆಯನ್ನ ಕಳಿಸಿರುವುದು ಹಾಗೂ ಗಾಜಾದಲ್ಲಿ ದಾಳಿ ನಡೆಸುತ್ತಿರುವುದನ್ನು ನಿಲ್ಲಿಸುವಂತೆ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಆಗ್ರಹಿಸಿದ್ದಾರೆ. ಹಾಗೆ ಗಾಜಾ ಮೇಲಿನ ದಾಳಿಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಸದಂತೆ ವಿಶ್ವ ಸಮೂಹಕ್ಕೆ ಸಲಹೆಯನ್ನ ಮಾಡಿದ್ರು. ಅದಕ್ಕೆ ಇಸ್ರೇಲ್ ಅಧ್ಯಕ್ಷ ಬೆಂಜಮಿನ್ ನೆತನ್ಯಾಹು ಖಾರವಾಗಿ ಪ್ರತಿಕ್ರಿಯಿಸಿದ್ದು, ನಮಗೆ ಏನನ್ನೂ ರವಾನಿಸುತ್ತಿಲ್ಲ, ಅವರಿಗೆ ನಾಚಿಕೆ ಆಗಬೇಕು ಎಂದಿದ್ದಾರೆ. ನೆತನ್ಯಾಹು ಅಧಿಕೃತ ವಿಡಿಯೋ ಪ್ರಕಟಣೆಯಲ್ಲಿ ತಮ್ಮ ಹೋರಾಟಗಳ ಬಗ್ಗೆ ಮಾತನಾಡಿದ್ದಾರೆ. ನಾಗರಿಕತೆಯ ಶತ್ರುಗಳ ವಿರುದ್ಧ 7 ಕಡೆಗಳಲ್ಲಿ ಇಸ್ರೇಲ್ ಹೋರಾಟ ಮಾಡುತ್ತಿದೆ. ಅಕ್ಟೋಬರ್ 7ರಂದು ಇಸ್ರೇಲ್ನ ಜನರನ್ನ ಹತ್ಯೆ ಮಾಡಿದ ಹಮಾಸ್ನ ವಿರುದ್ಧ ಗಾಜಾದಲ್ಲಿ ನಾವು ಹೋರಾಡುತ್ತಿದ್ದೇವೆ. ಹಮಾಸ್ ಉಗ್ರರು ಇಸ್ರೇಲ್ ನಾಗರಿಕರ ತಲೆ ಕಡಿದರು, ಅತ್ಯಾಚಾರವನ್ನು ನಡೆಸಿದ್ರು, ಅಪಹರಣ ಮಾಡಿದರು. ಲೆಬನಾನ್ನಲ್ಲಿ ಹೆಬ್ಜೊಲ್ಲಾ ವಿರುದ್ಧ ಹೋರಾಟವನ್ನು ನಡೆಸುತ್ತಿದ್ದಾರೆ. ಅವು ಗಡಿ ಭಾಗಗಳಲ್ಲಿ ದೊಡ್ಡ ಅನಾಹುತಗಳನ್ನೇ ಸೃಷ್ಟಿಸಲು ಸಜ್ಜಾಗಿದ್ದರು ಎಂದು ತಿಳಿಸಿದ್ದಾರೆ. I have a message for President Macron. Today, Israel is defending itself on 7 fronts against the enemies of civilization. We're fighting in Gaza against Hamas, those savages who murdered, raped, beheaded, and burned our people on October 7th. We're fighting in Lebanon against Hezbollah, the most heavily armed terror organization in the world, which was planning an even greater massacre than October 7th on our northern border, and that has rocketed Israeli towns and cities for nearly a year. ಇರಾಕ್ ಮತ್ತು ಸಿರಿಯಾ, ಯೆಮೆನ್ನಲ್ಲಿ ಹೌತಿ ಬಂಡುಕೋರರ ವಿರುದ್ಧ ನಮ್ಮ ಹೋರಾಟ ಮುಂದುವರೆದಿದೆ. ಅವರೆಲ್ಲರೂ ಸೇರಿ ಇಸ್ರೇಲ್ ವಿರುದ್ಧ 100 ಡ್ರೋನ್ ದಾಳಿಗಳನ್ನು ನಡೆಸಿದ್ದಾರೆ. ಇನ್ನು ಇರಾನ್ ನೇರವಾಗಿ ನಮ್ಮ ನೆಲದ ಮೇಲೆ 100 ಕ್ಷಿಪಣಿಗಳನ್ನು ಉಡಾಯಿಸಿದೆ. ನಾಗರಿಕರನ್ನ ಗುರಿಯಾಗಿಸಿ ದಾಳಿಯನ್ನು ನಡೆಸಿದೆ. ಇದು ಸೇರಿ 7 ಕಡೆಗಳಲ್ಲಿ ನಾವು ಭಯೋತ್ಪಾದನೆಯನ್ನ ತಡೆಯುವ ಪ್ರಯತ್ನವನ್ನು ನಡೆಸುತ್ತಿದ್ದೇವೆ ಎಂದಿದ್ದಾರೆ. Shame on them. Is Iran imposing an arms embargo on Hezbollah, on the Houthis, on Hamas, and on its other proxies? Of course not. The axis of terror stands together. But countries who supposedly oppose this terror axis call for an arms embargo on Israel. What a disgrace. Well, let me tell you this. Israel will win with or without their support. But their shame will continue long after the war is won. For in defending ourselves against this barbarism, Israel is defending civilizations against those who seek to impose a dark age of fanaticism on all of us. Rest assured, Israel will fight until the battle is won, for our sake and for the sake of the peace and security of the entire world. ಉಗ್ರರೆಲ್ಲರೂ ಜೊತೆಯಾಗಿ ಇಸ್ರೇಲ್ ಮೇಲೆ ದಾಳಿ ನಡೆಸುತ್ತಿದ್ದಾರೆ. ಆದರೆ ಭಯೋತ್ಪಾದನೆಯ ವಿರುದ್ಧ ಮಾತನಾಡುವ ಫ್ರಾನ್ಸ್ ನಮಗೆ ಶಸ್ತ್ರಾಸ್ತ್ರಗಳನ್ನು ಸಾಗಿಸದಂತೆ ಆಗ್ರಹಿಸಿದೆ. ಇದೆಂತಹ ನಾಚಿಗೇಡಿನ ವಿಷಯ ಎಂದು ನೆತನ್ಯಾಹು ಟೀಕಿಸಿದ್ದಾರೆ. ಅವರು ನಮ್ಮೊಂದಿಗೆ ಇದ್ದರೂ ಅಥವಾ ಇಲ್ಲದೆ ಹೋದರೂ ಇಸ್ರೇಲ್ ಯುದ್ಧವನ್ನ ಗೆಲ್ಲುತ್ತದೆ. ಆದರೆ ಅವರ ನಾಚಿಕೆಗೇಡಿನತನವು ಉಳಿದು ಹೋಗುತ್ತದೆ. ಇಡೀ ಜಗತ್ತಿನಲ್ಲಿ ಶಾಂತಿ ಮತ್ತು ಸುರಕ್ಷತೆ ನೆಲೆಸುವ ದೃಷ್ಟಿಯಿಂದ ನಾವು ಹೋರಾಟವನ್ನು ಮುಂದುವರಿಸುತ್ತೇವೆ ಎಂದು ಘೋಷಿಸಿದ್ದಾರೆ.